ಸಂಕ್ರಮಣದ ಬಳಿಕ ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ನಗರದಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಡಿಸೆಂಬರ್ 23ರ ಮಧ್ಯಾಹ್ನ 12:30 ಸಂದರ್ಭ. ಈ ಕುರಿತು ಮಾತನಾಡಿರುವ ಅವರು, ಕೆಲವರು ಆಗ್ತಾರೆ ಅಂತಾರೆ, ಆಗೋದಿಲ್ಲ ಅಂತ ಕೂಡ ಇದೆ, ಎಲ್ಲವೂ ಅಂತಾರೆ, ಸಂಕ್ರಾಂತಿಗೆ ಎಲ್ಲವೂ ಇದೆ ಅಂತಾರೆ, ಆದರೆ ನಮಗೇನೂ ಗೊತ್ತಿಲ್ಲ ಅಂತ ಹೇಳಿದರು. ಇನ್ನು ಬೆಳಗಾವಿಯಲ್ಲಿ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದು, ಊಟದಲ್ಲಿ ಚೇಂಜ್ ಮಾಡುವ ಅಧಿಕಾರ ನಮಗಿಲ್ಲ, ನಮ್ಮದೇನಿದ್ರು ಚರ್ಚೆ, ಡೆವಲಪ್ಮೆಂಟ್ ಹಾಗೂ ನಮ್ಮ ಇಲಾಖೆಯಿಂದ ಚರ್ಚೆ ಆಗಿರುವುದಷ್ಟೇ ಅಂತ ಹೇಳಿದರು. ಇನ್ನು ರಾಜ್ಯ ರಾಜಕೀಯದ ಕುರಿತು ಅವರು ಮಾತನಾಡಿದ್ದು ಹೀಗೆ. ನಮ್ಗೆ ಇದೆ, ಆಗ್ತಾರಂತಿದೆ, ಆಗೋಲ್ಲ ಅಂತಿದೆ, ಎಲ್ಲ ನಮ್ನಿ ಇದೆ, ಎಲ್ಲ ಸಂಕ್ರಾಂತಿಗೆ ಇದೆ, ಎಲ್ಲ ನಾವೇನು ಹೇಳ್ಬೇಕಂತ ಸರ್ಕಾರದಾಗ ಒಬ್ಬ ಪ್ರಭಾವಿ ಸಚಿವರು ನಿಮಗೂ ನಮಗೆ ಗೊತ್ತಿಲ್ಲ. ಅದು ಊಟದಾಗ ಅದನ್ನ ನಮ್ಗೆ ಅಧಿಕಾರ ಇಲ್ಲ ಚೇಂಜ್ ಮಾಡೋದು, ನಮಗೆ ಅಧಿಕಾರ ಇಲ್ಲ. ನಮ್ದು ಏನಿದ್ರು ಚರ್ಚೆ, ನಮ್ಮ ಡೆವಲಪ್ಮೆಂಟು, ನಿನಗೆ ಎಷ್ಟು ದುಡ್ಡು ಬಂತು ಯಾವ ಇಲಾಖೆಯಿಂದ, ಆ ಚರ್ಚೆ ಅಷ್ಟೇ. ಓಕೆ ಸರ್, ಎಲ್ಲೋ ಒಂದು ಕಡೆ ಅದೇ ಹೇಳಿದಿಲ್ಲ, ಮತ್ತೆ ಹೋಗಲೇಬೇಕು. ಸರ್ಕಾರ ಇಂಥ ದೊಡ್ಡ ಸರ್ಕಾರ, 7 ಕೋಟಿ ಜನಸಂಖ್ಯೆ, 4 ಲಕ್ಷ ಕೋಟಿ ಬಜೆಟ್ ಇರುವಂಥ ರಾಜ್ಯ. ಡೆಲ್ಲಿಗೆ ಹೋಗ್ಬೇಕಾಗುತ್ತೆ, ಅವರು 2 ಇಲಾಖೆ ನಿಭಾಯಿಸ್ತಾರೆ. ಕೆಲಸ ಇರ್ಬೋದು, ಮುಂದೆ ಹೋಗ್ತಾರೆ. ಒಂದು ಕಡೆ ಅಧ್ಯಕ್ಷರು, ಒಂದು ಕಡೆ DCM, 2 ಅವ್ರಿಗೆ ಸಂಬಂಧಪಟ್ಟ ಕೆಲಸ ಡೆಲ್ಲಿಯಲ್ಲಿ ಇರ್ಬೋದು. ಮುಗಿದ್ರೆ ಇಲ್ಲವರ ಅಂತಿಮವಾಗಿ ಅವ್ರಿಗೆ ಹೇಳಬೇಕಾಗ್ತದೆ. ಮತ್ತೊಂದು ಕಡೆ CM ಅವ್ರು ಹೇಳ್ತಾರೆ, ಹೈಕಮಾಂಡ್ ಹೇಳಿದ್ರೆ ಮಾತ್ರ ನಾನು ಹೇಳಿದಾರೆ, ಹೈಕಮಾಂಡ್ ನನ್ನ ಪರವಾಗಿ ಐತೆ ಅನ್ನೋದನ್ನ ಸದನದೊಳಗೆ ಹೇಳ್ತಾರೆ. ಸುಮಾರು ಸಾರಿ ಹೇಳಿದ್ದಾರೆ ಅವರು. ಸೊ ನಾವು ಮುಂದೆ ನಾವು ಆ ಶಮವನ್ನೇ ಹೊಂದಿದ್ದೇವೆ. ನೀವೇನು ಹೇಳ್ತೀರಿ ಸರ್? DKC ಅವರು ವ್ಯರ್ಥ ಪ್ರಯತ್ನ ಮಾಡಕತ್ತಾರಂತಿರೋ ಹೆಂಗೆ? ನಾವೇನು ಹೇಳಿಕ್ಕಾಗಲ್ಲ, ಅಂತ ಪರವಾಗಿಲ್ಲ ವಿರೋಧವಾಗಿಲ್ಲ, ನಾವು ತಟಸ್ಥವಾಗಿದ್ದೇವೆ ಅಷ್ಟೇ. KN ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ, ಸರಣಿ ಪತ್ರಗಳು, 4 ಪತ್ರಗಳು. ಏನಂತಾರೆ ಈಗ ಒಂದೇ ವಿಚಾರ, ಅವ್ರ ಬಗ್ಗೆ ತಪ್ಪ ಅಭಿಪ್ರಾಯ ನಮ್ಮ ಜಸ್ಟಿಫೈ ಮಾಡಲೇಬೇಕಲ್ಲ. ನಾವು ಕೂಡ ಹೇಳಿದ್ದಿಲ್ಲ, ಅವ್ರು ಡೆಲ್ಲಿಗೆ ಹೋಗಬೇಕು, ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು, ನಿಮ್ಮ ಜಸ್ಟಿಫೈ ಅನ್ನೋದು ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ. ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು. ಪಕ್ಷ ಒಂದಿರಲ್ಲ, ಪಕ್ಷ ಅದೇ ಪರೋಕ್ಷ, ಅದು ಇಂಡೈರೆಕ್ಟ್ ಕೋಡ್ ವಾರ್ ಇದ್ದೇ ಅದು ರಾಜಕೀಯ. ಭೇಟಿ ಆಗುವಂತೆ ಅದು ಇಲ್ಲ, ಅದು ಒಂದೇ, ನಾವು ಒಂದೇ ಪಕ್ಷದಲ್ಲಿದ್ದೀವಿ, ಬೇರೆ ಪಕ್ಷದಲ್ಲಿಲ್ಲ. ಭೇಟಿ ಆಗಿದ್ರೆ ತಪ್ಪೇನಿಲ್ಲ. ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆಗ್ತಾರೆ. ಯಾರು? ರಾಹುಲ್ ಗಾಂಧಿ ಅವ್ರನ್ನ ನನಗೆ ನಮ್ಗೆ ಏನೋ ಗೊತ್ತಿಲ್ಲ, ನೀವು ಅವ್ರಿಗೆ ಕೇಳಿದ್ರೆ ಗೊತ್ತಾಗ. ನಾವೇನು ಬಾಗಲಕೋಟದಾಗ ಕೂತಾವ, ಅವ್ರ ಟೈಮ್ ಟೇಬಲ್, ಅವ್ರ ಅಪಾಯಿಂಟ್ಮೆಂಟ್ ಗೊತ್ತಿಲ್ಲ. ಈಗ ನೀವು KPCC ಅಧ್ಯಕ್ಷ ಸ್ಥಾನದಲ್ಲಿ ಇಲ್ಲ, ಎಲ್ಲಿ ಅದು ಚರ್ಚೆನೇ ಇಲ್ಲ. ಆಕಾಂಕ್ಷೆ ತಂದಿದ್ರಿ ಸರ್, ಮತ್ತು ಈ ಕಡೆ DKC ಅವರು ಬದಲಾವಣೆ ಮಾಡಬೇಕು ಅನ್ನುವಂಥ ಚರ್ಚೆ ಬಂದಾಗ ನೋಡೋಣ, ಚರ್ಚೆ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ. ಸರ್, ಈಗ ತಮ್ಮ